ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸೋಮನಾಥ ದೇಗುಲ ದಾಳಿಗೆ 1000 ವರ್ಷ ಹಿನ್ನೆಲೆ. ಸೋಮನಾಥ ದೇವಾಲಯದಲ್ಲಿ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪ್ರಧಾನಿ ನರೇಂದ್ರ ಮೋದಿ ಓಂಕಾರ ಮಂತ್ರವನ್ನ ಪಠಿಸಿದ್ರು. ಬನ್ನಿ ಹಾಗಾದ್ರೆ ಸೋಮನಾಥ ದೇವಾಲಯದಲ್ಲಿ ಏನೆಲ್ಲ ನಡೀತು ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸೋಮನಾಥ ದೇವಾಲಯದಲ್ಲಿ ನಡೀತಿರುವಂತಹ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡ್ರು. ಕ್ರಿಸ್ತಶಕ 2026ರಲ್ಲಿ ಮೊಹಮ್ಮದ್ ಗಜಿಯಿಂದ ಸೋಮನಾಥ ದೇವಾಲಯದ ಮೇಲೆ ನಡೆದಂತಹ ಮೊದಲ ಆಕ್ರಮಣಕ್ಕೆ 1000 ವರ್ಷಗಳಾಗಿವೆ. ಈ ಹಿನ್ನೆಲೆ ಇಂದು ಸೋಮನಾಥ ಸ್ವಾಭಿಮಾನ ಪರ್ವ ಎಂದು ಆಚರಿಸಲಾಯಿತು. ಅಲ್ಲಿ 1000 ವರ್ಷಗಳ ಇತಿಹಾಸವನ್ನ ಪ್ರಧಾನಿ ಸ್ಮರಿಸಿದ್ರು. ಜೊತೆಗೆ ದೇವಾಲಯದ ರಕ್ಷಣೆಗಾಗಿ ಪ್ರಾಣ ತೆತ್ತ ವೀರರ ಸ್ಮರಣಾರ್ಥಕವಾಗಿ 108 ಕುದುರೆಗಳನ್ನ ಒಳಗೊಂಡಂತಹ ಶೌರ್ಯ ಯಾತ್ರೆ ಕೂಡ ನಡೆಯಿತು. ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೇತೃತ್ವದಲ್ಲಿ ದೇವಾಲಯ ನಿರ್ಮಾಣಗೊಂಡಿತು. ನಿರ್ಮಾಣದ ಬಳಿಕ ಲೋಕಾರ್ಪಣೆಯಾಗಿ 75 ವರ್ಷಗಳಾಗಿರೋದು ಈ ಬಾರಿಯ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತಂದಿದೆ. ಅಲ್ಲದೆ ದೇವಾಲಯದ ಆವರಣದಲ್ಲಿ ಸುಮಾರು 3000 ಡ್ರೋನ್ಗಳಿಂದ ದೇವಾಲಯದ ಇತಿಹಾಸವನ್ನ ಪ್ರದರ್ಶಿಸಲಾಯಿತು. ಪ್ರಧಾನಿ ಮೋದಿ ಅವರು ಸೋಮನಾಥ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಓಂಕಾರ ಮಂತ್ರ ಪಠಣದಲ್ಲಿ ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಪ್ರಧಾನಿ, ಸೋಮನಾಥ ಸ್ವಾಭಿಮಾನ ಪರ್ವ ಲಕ್ಷಾಂತರ ಭಾರತೀಯರ ಶಾಶ್ವತ ನಂಬಿಕೆ, ಭಕ್ತಿ ಮತ್ತು ಅಚಲ ಸಂಕಲ್ಪದ ಜೀವಂತ ಪ್ರತಿಬಿಂಬ. ಈ ಹಬ್ಬ ಕೇವಲ ಒಂದು ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ಭಾರತದ ಶಾಶ್ವತ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ ಅಂತ ಹೇಳಿ ತಿಳಿಸಿದ್ರು. ಬಳಿಕ ರಾಜ್ಕೋಟ್ಗೆ ತೆರಳಿ ವೈಬ್ರೆಂಟ್ ಗುಜರಾತ್ ಸಮಾವೇಶವನ್ನ ಉದ್ಘಾಟಿಸಿದ್ರು. ಅಹಮದಾಬಾದ್ ಮೆಟ್ರೋ ಫೇಸ್ 2 ಅನ್ನ ಸಹ ಲೋಕಾರ್ಪಣೆ ಮಾಡಿದ್ರು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.